ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ವ್ಲಾಗ್ಸ್ ವಿತ್ ಸುಕನ್ಯಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ನಿಮ್ಮ ಮುಂದೆ ಒಂದು ಸಿಂಪಲ್ ಮೇಕಪ್ ಲುಕ್ ವಿಡಿಯೋ ತೊಗೊಂಡು ಬಂದಿದ್ದೀನಿ. ಸೊ ಬಿಗಿನರ್ಸ್ ಯಾರಿದ್ದಾರೆ ಅವರೆಲ್ಲರಿಗೂ ಇದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತುಂಬ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಒಂದು 6-7 ಅವರ್ಸ್ವರೆಗೂ ಏನೂ ಆಗದೆ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಈ ಮೇಕಪ್ ಲುಕ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ಹೇರ್ ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡ್ಕೊತಾ ಇದ್ದೀನಿ. ನನ್ನ ಹೇರ್ಸು ಸಿಲ್ಕಿ ಇಲ್ಲ, ಸ್ವಲ್ಪ ರಫ್ ಆಗಿರುತ್ತೆ ಮತ್ತು ವೇವ್ಸಿ ಜಾಸ್ತಿ. ಹಾಗಾಗಿ ನಾನು ಏನಾರು ಈ ಥರ ಅಕೇಶನ್ಸ್ ಇದ್ದಾಗ ಅಷ್ಟೇ ನಾನು ಅದು ತುಂಬ ಲೈಟಾಗಿ ನಾನು ಸ್ಟ್ರೈಟ್ನಿಂಗ್ ಮಾಡ್ಕೋತೀನಿ. ಹೇರ್ ಡ್ಯಾಮೇಜ್ ಆಗದಿರೋ ಹಾಗೆ ನಾನು ಸಿರಮ್ನ ಅಪ್ಲೈ ಮಾಡ್ಕೋತೀನಿ. ಸೊ ರೆಗ್ಯುಲರಾಗಿ ಮಾಡೋದನ್ನ ನಾನು ಸಜೆಸ್ಟ್ ಮಾಡೋದಿಲ್ಲ, ಅದು ಹೇರ್ ಡ್ಯಾಮೇಜ್ ಆಗುತ್ತೆ. ಅಕೇಶನ್ಸ್ ಇದ್ದಾಗ ಯಾವಾಗಾದ್ರು ಒಂದು ಟೈಮು ಓಕೆ. ಸೊ ಈಗ ನಾನು ಹೇರ್ ಸೆಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಫೇಸ್ ವಾಶ್ ಮಾಡ್ಕೊಂಬಂದು ಫಸ್ಟು ಟೋನರ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೊ ಯಾವಾಗಲೂ ಹೇರ್ ಸ್ಟ್ರೈಟ್ನಿಂಗು ಮೇಕಪ್ಪಿಗೆ ಮುಂಚೆ ಮಾಡಬೇಕು, ಯಾಕಂದರೆ ಸ್ವಲ್ಪ ಹೀಟ್ ಇರೋದ್ರಿಂದ ಮೇಕಪ್ ಎಲ್ಲ ಮಾಡಿ ಕೊನೆಯಲ್ಲಿ ಮಾಡ್ತೀವಿ ಅಂದರೆ ಅದು ತುಂಬ ಸ್ವೆಟ್ಟಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಟೋನರ್ ಆದಮೇಲೆ ಲಿಪ್ ಮಾಯ್ಶ್ಚರ್ ಆಗೋದಕ್ಕೋಸ್ಕರ ಲಿಪ್ ಬಾಮ್ ಹಚ್ಚಿ ಬಿಟ್ಟಿದ್ದೀನಿ. ಸೊ ಟೋನರ್ ಎಲ್ಲ ಅಬ್ಸರ್ವ್ ಆದಮೇಲೆ ನಾನಿಲ್ಲಿ ಸೆಟಾಫಿಲ್ ಅವ್ರದ್ದು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾಯಿದ್ದೀನಿ. ಮಾಯ್ಶ್ಚರೈಸರ್ ನಿಮ್ಮ ಸ್ಕಿನ್ ಟೈಪ್ಗೆ ಯಾವ್ದು ಬೇಕೋ ಅದನ್ನು ಹಚ್ಕೋಬೋದು. ಈ ಮಾಯ್ಶ್ಚರೈಸರ್ ಹಚ್ಚೋದ್ರಿಂದ ಸ್ಕಿನ್ನು ತುಂಬ ಸಾಫ್ಟಾಗಿ ಮೇಕಪ್ಗೆ ಪ್ರಿಪೇರ್ ಆಗುತ್ತೆ. ಇಲ್ಲ ಅಂದರೆ ಮೇಕಪ್ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ತುಂಬ ವೈಟಿಶಾಗಿ ಕಾಣೋದು, ಇಲ್ಲ ಬೇಗ ಕಪ್ಪಾಗೋದು, ಈ ರೀತಿ ಆಗಿಬಿಡುತ್ತೆ. ಸೊ ಮಾಯ್ಶ್ಚರೈಸರ್ ಮಸ್ಟು, ಫಸ್ಟ್ ನೀವು ಅದನ್ನು ಹಚ್ಚಬೇಕು. ಅದಾದಮೇಲೆ ನಾನು ಇಲ್ಲಿ ಪ್ರೈಮರ್ನ ಹಚ್ತಾ ಇದ್ದೀನಿ. ಈ ಪ್ರೈಮರು ಸ್ವಲ್ಪ ಜೆಲ್ಲಿ ಥರ ಇರುತ್ತಲ್ಲ ಆ ಥರ ಇರುತ್ತೆ. ಇದು ತುಂಬ ಸ್ಕಿನ್ನನ್ನು ಸಾಫ್ಟಾಗಿ ಸ್ಮೂತಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೇಕಪ್ ಚೆನ್ನಾಗಿ ನಮ್ಮ ಸ್ಕಿನ್ ಜೊತೆ ಸೇರ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ಪ್ರೈಮರ್ನ ಅಪ್ಲೈ ಮಾಡೋದು ತುಂಬ ಇಂಪಾರ್ಟೆಂಟು. ಪ್ರೈಮರ್ ಯೂಸ್ ಮಾಡಾದ್ಮೇಲೆ ನಾನಿಲ್ಲಿ ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಎಲ್ಲೆಲ್ಲಿ ನಿಮಗೆ ಡಾರ್ಕ್ ಸರ್ಕಲ್ಲು ಮತ್ತು ಏನಾದ್ರು ಡಾರ್ಕ್ ಸ್ಪಾಟ್ಸ್ ಇರುತ್ತಲ್ಲ, ಪಿಗ್ಮೆಂಟೇಷನ್, ಅಂಥ ಕಡೆ ಇದನ್ನು ಅಪ್ಲೈ ಮಾಡೋದ್ರಿಂದ ಇದು ಎಲ್ಲ ಸ್ಕಿನ್ನು ಈವನ್ನಾಗಿ ಕಾಣೋ ಥರ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂದೊಂದು ಕಡೆ ವೈಟ್ ಇರುತ್ತೆ, ಒಂದೊಂದು ಕಡೆ ಈ ರೀತಿ ಬ್ಲ್ಯಾಕ್ ಇದ್ದಾಗ ಅದ್ರ ಮೇಲೆ ಮೇಕಪ್ ಅಪ್ಲೈ ಮಾಡಿದ್ರೆ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬರೋದಿಲ್ಲ. ಸೊ ಇದು ಹಚ್ಚಿದಾಗ ಏನಾಗುತ್ತೆ, ಸ್ವಲ್ಪ ಎಲ್ಲ ಸ್ಕಿನ್ನು ಒಂದೇ ಥರ ಕಾಣೋ ರೀತಿಯಲ್ಲಿ ಇದು ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಈಗ ನೋಡ್ಬೋದು ನೀವು, ಆಲ್ಮೋಸ್ಟು ಒಂದೇ ಥರ ಈಗ ಸ್ವಲ್ಪ ಸ್ಕಿನ್ ಸೆಟ್ ಆಗಿದೆ. ಇದು ಹಾಕಿದ್ಮೇಲೆ ನಾನು ಕನ್ಸೀಲರ್ನ ಯೂಸ್ ಮಾಡ್ತೀನಿ. ನೋಡಿ, ಅಬ್ಸರ್ವ್ ಮಾಡಿ ನೀವು, ನಾನು ಆರೆಂಜ್ ಕಲರ್ ಹಾಕೋಕ್ಕೆ ಮುಂಚೆ ನಂದು ಡಾರ್ಕ್ ಸರ್ಕಲ್ ಎಷ್ಟಿತ್ತು, ಈಗ ಎಷ್ಟಿದೆ ಅಂತ. ಸೊ ಈಗ ನಾನು ಕನ್ಸೀಲರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಕನ್ಸೀಲರ್ ಅಷ್ಟೇ ನಮ್ಮ ಫೇಸಲ್ಲಿ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಅಥವಾ ಪಿಗ್ಮೆಂಟೇಷನ್ ಇದೆ, ಡಾರ್ಕ್ಸ್ ಅಂಡರ್ ಐ ಇರುತ್ತಲ್ಲ, ಅದೆಲ್ಲದನ್ನು ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾನೀಗ ಇಲ್ಲೊಂದು ಬ್ಯೂಟಿ ಬ್ಲೆಂಡರ್ ತೊಗೊಂಡಿದ್ದೀನಿ. ಸೊ ಬ್ಯೂಟಿ ಬ್ಲೆಂಡರ್ನ ಡೈರೆಕ್ಟಾಗಿ ಈ ರೀತಿ ಯೂಸ್ ಮಾಡಬಾರ್ದು. ಸೆಟ್ಟಿಂಗ್ ಸ್ಪ್ರೇ ಇರುತ್ತಲ್ಲ, ಅದನ್ನು ತೊಗೊಂಡು ಸ್ವಲ್ಪ ವೆಟ್ ಮಾಡಿಬಿಟ್ಟು ನಾವು ಯೂಸ್ ಮಾಡಬೇಕು. ಯಾಕೆಂದರೆ ಅದು ಡ್ರೈ ಆಗಿದ್ದಾಗ ನಾವು ಕ್ರೀಮ್ನ ಬ್ಲೆಂಡ್ ಮಾಡೋಕ್ಕೆ ಹೋದರೆ ಕ್ರೀಮ್ ಎಲ್ಲ ಅದು ಬ್ಯೂಟಿ ಬ್ಲೆಂಡರ್ಗೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಅದನ್ನು ವೆಟ್ ಮಾಡಿಬಿಟ್ಟು ಮಾಡೋದ್ರಿಂದ ಚೆನ್ನಾಗಿ ನೀಟಾಗಿ ಫೇಸಲ್ಲಿ ಬ್ಲೆಂಡ್ ಆಗುತ್ತೆ. ಮತ್ತು ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡೋದ್ರಿಂದ ಆವಾಗಲೇ ಅದು ಸೆಟ್ ಆಗೋಕ್ಕೂ ಫೇಸಲ್ಲಿ ಚೆನ್ನಾಗಿ ಕೂರೋದಕ್ಕೂ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿಬಿಟ್ಟು ಬ್ಯೂಟಿ ಬ್ಲೆಂಡರ್ಗೆ ಈ ರೀತಿ ಟ್ಯಾಬ್ ಮಾಡಿ ಬ್ಲೆಂಡ್ ಮಾಡಿ, ಆವಾಗ ಕ್ರೀಮು ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗಿ ಚೆನ್ನಾಗಿ ಸೆಟ್ ಆಗ್ತಾ ಹೋಗುತ್ತೆ. ಸೊ ಇದಾದಮೇಲೆ ನಾನು ಫೌಂಡೇಶನ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಮ್ಯಾಕ್ ಅವ್ರದ್ದು 42 ಶೇಡಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಫೌಂಡೇಶನ್ ಯೂಸ್ ಮಾಡಲ್ಲ, ಬರೀ ಒಂದು ಡ್ರಾಪ್ ಅಷ್ಟು ಫೌಂಡೇಶನ್ನ ತಗೋತಾ ಇದ್ದೀನಿ. ಇದ್ರ ಜೊತೆಲಿ ನಾನು ಸ್ಟ್ರೋಬ್ ಕ್ರೀಮ್ನ ಯೂಸ್ ಮಾಡ್ತೀನಿ. ಸ್ಟ್ರೋಬ್ ಕ್ರೀಮ್ನ ಮಿಕ್ಸ್ ಮಾಡಿ ಹಾಕೋದ್ರಿಂದ ಏನಾಗುತ್ತೆ, ಸ್ಕಿನ್ ಸ್ವಲ್ಪ ಶೈನಿಯಾಗಿ ಸ್ಮೂತಾಗಿ ಅದು ಚೆನ್ನಾಗಿ ಗ್ಲಾಸಿಯಾಗಿ ಕಾಣೋ ಥರ ಲುಕ್ ಬರುತ್ತೆ. ಹಾಗಾಗಿ ಫೌಂಡೇಶನ್ಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಫೇಸಲ್ಲಿ ಅಪ್ಲೈ ಮಾಡ್ತೀನಿ. ವಿಡಿಯೋ ತುಂಬ ಲೆಂತಿ ಆಗಬಾರ್ದು ಅಂಥೇಳಿ ನಾನು ಸ್ವಲ್ಪ ಸ್ಪೀಡ್ ಜಾಸ್ತಿ ಇಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ, ಯಾಕೆ ತುಂಬ ಬೋರ್ ಆಗಬಾರ್ದು ಅಂತ. ಸೊ ಇದೆಲ್ಲ ಸ್ವಲ್ಪ ಸ್ಲೋವಾಗೆ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕಾಗುತ್ತೆ. ನಾನು ಅಷ್ಟೂ ಸ್ಲೋವಾಗಿ ತೋರಿಸಿದ್ರೆ ನಿಮಗೆ ಬೋರ್ ಆಗ್ಬೋದು ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಫಾಸ್ಟಲ್ಲೇ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಸೊ ನೋಡಿ, ಮತ್ತೆ ಅದೇ ಬ್ಯೂಟಿ ಬ್ಲೆಂಡರ್ನ ತಗೊಂಡು ನಿಧಾನಕ್ಕೆ ಒಂದು ಕಡೆಯಿಂದ ಕ್ರೀಮ್ನ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ತುಂಬ ಪೇಷನ್ಸಲ್ಲಿ ತುಂಬ ಟೈಮ್ ತಗೊಂಡು ಮಾಡ್ತಾ ಹೋಗಬೇಕು.
ಸೊ ನೋಡಿ ನಾನು ಬೇಗ ಆಗಲಿ, ತುಂಬ ಎಳೆಯೋದು ಬೇಡ ಲೆಂತಿಯಾಗಿ ಅಂತ ಅಲ್ಲಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈಗ ನೋಡ್ಬೋದು ನಾನು ಕ್ರೀಮ್ ಫುಲ್ಲು ಫೇಸಲ್ಲಿ ಅಪ್ಲೈ ಮಾಡಿ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ ನಾನಿಲ್ಲಿ ಮ್ಯಾಕ್ ಅವ್ರದ್ದೇ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಅಷ್ಟೇ ನಾನು ಬರೀ ಡ್ಯಾಬ್ ಮಾಡೋ ರೀತಿನಲ್ಲಿ ಅಷ್ಟೇ ಅಪ್ಲೈ ಮಾಡ್ತೀನಿ. ಯಾವಾಗಲೂ ಕಾಂಪ್ಯಾಕ್ಟ್ನ ತುಂಬ ಈ ರೆಗ್ಯುಲರ್ ಪೌಡರ್ನ ಏನು ಹಾಕ್ತೀವಲ್ಲ ಆ ರೀತಿ ಯೂಸ್ ಮಾಡೋಕ್ಕೆ ಹೋಗಬಾರ್ದು, ಅದೆಲ್ಲ ತುಂಬ ಹೆವಿ ಅನಿಸುತ್ತೆ. ಈ ರೀತಿ ಆ ಕ್ರೀಮ್ನ ಸೆಟ್ ಮಾಡೋದಕ್ಕೋಸ್ಕರ ಈ ಥರ ಡ್ಯಾಬ್ ಮಾಡಿ ಲೈಟಾಗಿ ಹಚ್ಚಿದ್ರೆ ಸಾಕು, ಅದೇ ಒಳ್ಳೆ ಲುಕ್ ಬರುತ್ತೆ. ಸೊ ನಾನಿವಾಗ ಸ್ವಲ್ಪ ಕಿವಿಗೂ ಎಲ್ಲನೂ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಫೇಸ್ಗೆ ಕಿವಿ ಎರಡೆರಡು ಕಲರ್ ಇದ್ದರೆ ಚೆನ್ನಾಗಿರಲ್ಲ, ಹಾಗೆ ಎರಡು ಒಂದೇ ಕಲರ್ ಕಾಣೋ ರೀತಿಲಿ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಐಬ್ರೋ ಯಾವಾಗಲೂ ಬ್ರೌನ್ ಶೇಡ್ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಬ್ಲ್ಯಾಕ್ ತೊಗೊಂಡ್ರೆ ತುಂಬ ಹೆವಿ ಬ್ಲ್ಯಾಕ್ ಅನ್ಸೋಕ್ಕೆ ಶುರುವಾಗುತ್ತೆ. ಸೊ ನಾನು ಯಾವಾಗಲೂ ಬ್ರೌನ್ ಶೇಡಲ್ಲೇ ಪ್ರಿಫರ್ ಮಾಡ್ತೀನಿ. ಐಬ್ರೋ ಪೆನ್ಸಿಲ್ ಯಾವಾಗಲೂ ಹಿಂದೆ ಸ್ಪೂಲ್ ಇರೋ ಥರ ತೊಗೊಳ್ಳಿ ಈ ರೀತಿ. ಆವಾಗ ನಾವು ಐಬ್ರೋ ಅಪ್ಲೈ ಮಾಡಿದ್ಮೇಲೆ ಪೆನ್ಸಿಲಲ್ಲಿ ಈ ರೀತಿ ಅದು ಶೇಪ್ ಕೊಡೋದ್ರಿಂದ ತುಂಬ ಚೆನ್ನಾಗಿ ತಿಕ್ಕಾಗಿ ಕಾಣುತ್ತೆ ಐಬ್ರೋ. ನೆಕ್ಸ್ಟ್ ನಾನು ಐ ಶ್ಯಾಡೋ ಪ್ಯಾಲೆಟ್ ತಗೋತಾ ಇದ್ದೀನಿ. ನಾನು ಇವತ್ತು ತುಂಬ ನಾನು ಐ ಶ್ಯಾಡೋ ಎಲ್ಲ ಅಪ್ಲೈ ಮಾಡಲ್ಲ, ಸ್ವಲ್ಪ ಲೈಟಾಗಿ ಅಷ್ಟೇ. ಪರ್ಸ್ನಲಿ ನಂಗೆ ತುಂಬ ಐ ಶ್ಯಾಡೋ ಡಾರ್ಕಾಗಿ ಹಚ್ಚೋದು ಇಷ್ಟ ಆಗಲ್ಲ, ಹಾಗಾಗಿ ನಾನು ಯಾವಾಗಲೂ ಲೈಟಾಗೆ ಪ್ರಿಫರ್ ಮಾಡ್ತೀನಿ. ಇವತ್ತು ಅಷ್ಟೇ ನಾನೊಂದು ಬ್ರಷ್ ತಗೊಂಡು ಐ ಶ್ಯಾಡೋ ಬ್ರಷಿಂದ ಈ ಥರ ಶೇಪ್ ಕೊಟ್ಕೊಂಡು ಅದನ್ನು ಹಚ್ಕೋಬೇಕಾಗುತ್ತೆ. ಆವಾಗ ನೀಟಾಗಿ ಅದು ಶೇಪ್ ಬರುತ್ತೆ. ಸೊ ನೋಡಿ ಇಷ್ಟೇ, ನಾನು ಇದಕ್ಕೆ ಮೇಲೆ ಹಚ್ಚೋದಿಲ್ಲ. ಇವಾಗ ಐಲೈನರ್ ಟೈಮು. ಕೆಲವೊಬ್ಬರು ಐಲೈನರ್ ನಮ್ಗೆ ಹಚ್ಕೊಳ್ಳೋಕೆ ಬರೋದೇ ಇಲ್ಲ ಹೇಗೆ ಅಂತೆಲ್ಲ ಕೇಳ್ತಿರ್ತೀರ. ಏನಿಲ್ಲ, ನೀವು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಬಂದೇ ಬರುತ್ತೆ. ಯಾರೂ ಫಸ್ಟೇ ಎಲ್ಲ ಕಲ್ತ್ಕೊಂಡು ಬರೋದಿಲ್ಲ. ಪ್ರಾಕ್ಟೀಸ್ ಮಾಡಿದಷ್ಟು ಚೆನ್ನಾಗಿ ನಿಮಗೇ ಬರುತ್ತೆ. ನೋಡಿ ಐಲೈನರ್ ಆಗಿದೆ. ಈಗ ಮಸ್ಕಾರ ಅಪ್ಲೈ ಮಾಡೋಣ. ಮಸ್ಕಾರನ ಯಾರೂ ಮಿಸ್ ಮಾಡಬೇಡಿ, ಏಕೆಂದರೆ ಕಣ್ಣಿಗೆ ಒಂದು ಲುಕ್ ಬರೋದೆ ಐಲೈನರು ಮಸ್ಕಾರ ಹಚ್ಚಿದ ಮೇಲೇ. ಅದು ಕಣ್ಣಿನ ರೆಪ್ಪೆನ ತುಂಬ ದೊಡ್ಡದಾಗಿ ಕಾಣೋ ಹಾಗೆ ಮಾಡುತ್ತೆ, ಹಾಗಾಗಿ ಫೇಸಿಗೆ ಚೆನ್ನಾಗಿ ಲುಕ್ ಬರುತ್ತೆ. ಇದು 3-in-1 ಪ್ಯಾಲೆಟ್ ತೊಗೊಂಡಿದ್ದೀನಿ. ಇದರಲ್ಲಿ ಬ್ಲಷ್, ಹೈಲೈಟರು ಮತ್ತು ಕಾಂಟೂರ್ 3 ಇರುತ್ತೆ. ನಾನು ಬ್ಲಷನ್ನು ಅಷ್ಟೇ ತುಂಬ ಲೈಟಾಗಿ ಟಚ್ ಕೊಡ್ತಾ ಇದ್ದೀನಿ ಅಷ್ಟೇ, ತುಂಬ ಜಾಸ್ತಿ ನಾನೇನು ಅಪ್ಲೈ ಮಾಡ್ತಾಯಿಲ್ಲ. ಸ್ಮೈಲ್ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಕಾಣೋ ರೀತಿಲಿ ಕೊಟ್ಟರೆ ಸಾಕು. ಕಾಂಟೋರ್ನ ಸಾಮಾನ್ಯವಾಗಿ ಶೇಪಿಂಗ್ ಕೊಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ನೋಡಿ ಈಗ ಹೆಂಗೆ ಅದು ಶೇಪ್ ಕಾಣುತ್ತೆ ಅಂತ. ಈ ಥರ ಲೈಟಾಗಿ ಕೊಟ್ಟರೆ ಸಾಕು, ನಾವು ಶೇಪ್ ಕೊಡೋದ್ರಿಂದ ಚೆನ್ನಾಗಿ ಶೇಪ್ ಕಾಣುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ನಮಗೆ ಬೇಕಾದ ರೀತಿಯಲ್ಲಿ ಶೇಪ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಸೊ ಈಗ ನಾನು ಕೆನ್ನೆ ಮತ್ತು ಫೇಸ್ಗೂ ಸ್ವಲ್ಪ ಶೇಪ್ ಕೊಡ್ತಾ ಇದ್ದೀನಿ. ಯಾರ ಮುಖ ತುಂಬ ದಪ್ಪ ಇದೆ, ಸ್ವೆಲ್ಲಿಂಗ್ ಅನ್ನೋ ಥರ ಇದೆ ಅಂತಾರಲ್ಲ, ಅಂಥವ್ರು ಈ ರೀತಿ ಮಾಡೋದ್ರಿಂದ ಮುಖಕ್ಕೆ ಒಳ್ಳೆ ಶೇಪ್ ಬರುತ್ತೆ. ಸೊ ಕೊನೆಯಲ್ಲಿ ಹೈಲೈಟರ್, ಇದು ಶೈನಿಂಗ್ ಆಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಲೈಟಾಗಿ ತಗೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಐಬ್ರೋ ಕೆಳಗೂ ಈ ರೀತಿ ಹಚ್ಚೋದ್ರಿಂದ ಹೈಲೈಟಾಗಿ ಕಾಣುತ್ತೆ, ಫೇಸು ಚೆನ್ನಾಗಿ ಕಾಣುತ್ತೆ. ಅದು ನೈಟ್ ಫಂಕ್ಷನ್ಸ್ಗೆಲ್ಲ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಬೇಕಿದ್ರೆ ಐ ಶ್ಯಾಡೋ ಮೇಲೂ ಸಹ ಅಪ್ಲೈ ಮಾಡ್ಬೋದು, ಚೆನ್ನಾಗಿ ಕಾಣುತ್ತೆ. ಫೈನಲಿ ಲಿಪ್ಸ್ಟಿಕ್ಕಿಂದ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಾನು ಮೆಬಿಲಿನ್ ಅವ್ರದ್ದು ಲಿಕ್ವಿಡ್ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ಇದು ನಂಗೆ ತುಂಬ ಇಷ್ಟ, ಯಾಕೆಂದರೆ ತುಂಬ ಗ್ರ್ಯಾಂಡು ಅಲ್ಲ, ಸಿಂಪಲ್ ಅನ್ನೋ ಥರ ಚೆನ್ನಾಗಿ ಸೂಟ್ ಆಗುತ್ತೆ.
ಲೈಟಾಗಿರುತ್ತೆ, ಬಟ್ ಇದು ತುಂಬ ಹೊತ್ತು ಚೆನ್ನಾಗಿರುತ್ತೆ, ಏನು ಸ್ಮಡ್ಜ್ ಆಗಲ್ಲ, ಏನಿಲ್ಲ. ನೆಕ್ಸ್ಟ್ ನೀವು ಫೇಸ್ ವಾಶ್ ಮಾಡಿ ನೀವು ತೆಗಿಯೋವರೆಗೂ ಚೆನ್ನಾಗಿರುತ್ತೆ. ನಾನು ಬರೀ ಒಂದೇ ಕೋಟ್ ಅಷ್ಟೇ ಸಿಂಪಲಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಟಿಂಟ್ ಅಪ್ಲೈ ಮಾಡ್ತಾಯಿದ್ದೀನಿ, ಸ್ವಲ್ಪ ಗ್ಲಾಸಿ ಲುಕ್ ಬರಲಿ ಅನ್ನೋದಕ್ಕೋಸ್ಕರ. ಕೊನೆಯಲ್ಲಿ ಒಂದು ಪುಟ್ಟು ಬಿಂದಿ. ಸೊ ನೋಡಿ, ಇದೇ ನಾನು ಇವತ್ತು ಹಾಕ್ಕೊಳ್ಳೋ ಸ್ಯಾರಿ, ಬ್ಲೂ ಕಲರು. ಅದಕ್ಕೆ ನಾನು ಕಾಂಟ್ರಾಸ್ಟ್ ಆಗಿ ವೈಟ್ ಕಲರ್ ಬ್ಲೌಸ್ನ ಪೇರ್ ಅಪ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಸ್ಯಾರಿ ಹಾಕ್ಕೊಂಬರೋಣ. ಸೊ ಸ್ಯಾರಿ ಹಾಕ್ಕೊಂಡು ಬಂದಾಯಿತು. ಇವಾಗ ಲಾಸ್ಟಲ್ಲಿ ಒಂದು ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ರೀತಿ ಬೇಕಾದ್ರೂ ಹೇರ್ ಸ್ಟೈಲ್ ಮಾಡ್ಬೋದು. ನಾನು ಜಾಸ್ತಿ ಇದೇ ಥರ ಪ್ರಿಫರ್ ಮಾಡ್ತೀನಿ, ಯಾಕೆಂದರೆ ಇದು ನನ್ನ ಫೇಸಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್. ಬೇರೆ ಯಾವುದೇ ರೀತಿ ಹೇರ್ ಸ್ಟೈಲ್ ಮಾಡಿದ್ರೂ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಸೊ ಇದೊಂದು ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ನೀವು ಹೇಳಿ, ಇದೇ ನಂಗೆ ಚೆನ್ನಾಗಿ ಸೂಟ್ ಆಗುತ್ತಾ ಅಥವಾ ಇದನ್ನು ಬಿಟ್ಟು ಬೇರೆ ಹೇರ್ ಸ್ಟೈಲ್ಸ್ ಟ್ರೈ ಮಾಡೋದು ಚೆನ್ನಾಗಿ ಸೂಟ್ ಆಗುತ್ತಾ ಅಂತ. ನನಗೇನೋ ಇದೇ ಯಾವಾಗಲೂ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಇದೇ ಹೇರ್ ಸ್ಟೈಲ್ಸ್ನ ಜಾಸ್ತಿ ಮಾಡ್ತೀನಿ. ಈ ರೀತಿ ಟ್ವಿಸ್ಟ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಒಂದೇ ಸಲ ಸೈಡ್ ಫುಲ್ ತೊಗೊಂಡು ಟ್ವಿಸ್ಟ್ ಮಾಡಿಬಿಟ್ರೆ ಅದೊಂಥರ ಉಬ್ಬದ ರೀತಿಲಿ ಬರುತ್ತೆ, ಅದು ಚೆನ್ನಾಗಿರಲ್ಲ. ಈ ರೀತಿ ಸ್ವಲ್ಪ ಕೂದಲು ತೊಗೊಂಡು ಟ್ವಿಸ್ಟ್ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇಷ್ಟೇ ಸಿಂಪಲ್ಲು. ಈ ರೀತಿ ಪಿನ್ ಹಾಕೋದಕ್ಕೆ ಮುಂಚೆ ಅಷ್ಟು ಟೈಟಾಗಿ ಹಿಡಿದು ಹಾಕಬೇಡಿ. ಸ್ವಲ್ಪ ಈ ರೀತಿ ಪಫ್ಫು ಈ ಥರ ಉಬ್ಬಿ ಬರೋ ರೀತಿ ಸ್ವಲ್ಪ ಲೂಸ್ ಬಿಟ್ಬಿಟ್ಟು ಹಾಕಬೇಕು. ತುಂಬ ಟೈಟಾಗಿ ಹಾಕ್ಬಿಟ್ರೆ ಅದು ಮುಖನ ಹಿಂದಕ್ಕೆ ಎಳೆದಾಗ ಕಾಣ್ತಿರುತ್ತೆ. ಸೊ ಇಷ್ಟೇ ನೋಡಿ, ನಾನು ರೆಡಿ ಆದೆ. ನೆಕ್ಸ್ಟ್ ಏನು, ಜ್ಯುವೆಲರಿ ಅಷ್ಟೇ. ನಾನಿಲ್ಲಿ ವೈಟ್ ಸ್ಟೋನ್ಸು ಜುಮ್ಕಾ ಥರದ್ದು ಓಲೆನ ಪೇರಪ್ ಮಾಡ್ತಾಯಿದ್ದೀನಿ. ನನಗಿದು ತುಂಬ ಇಷ್ಟ ಆಗಿ ಮೀಶೋಯಿಂದ ತರಿಸಿದ್ದೆ. ತುಂಬ ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗೂ ಕಾಣ್ತಾ ಇತ್ತು. ಸೊ ನೀವೇ ನೋಡ್ಬೋದು ಎಷ್ಟು ಲುಕ್ ಬರ್ತಿದೆ ಅಂತ. ಕೊನೆಯಲ್ಲಿ ನಾನು ಸ್ವಲ್ಪ ಲೈಟಾಗಿ ಕಾಜಲ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ರೆಗ್ಯುಲರಾಗಿ ನಾನು ಕಾಜಲ್ ಹಾಕಲ್ಲ. ಸೊ ಇವತ್ತು ರೆಡಿ ಆಗ್ತಿರೋದ್ರಿಂದ ಫೆಸ್ಟಿವಲ್ಗೆ ಲೈಟಾಗಿರಲಿ ಅಂತ ಒಂದೊಂದು ಲೈನ್ ನಾನು ಕಾಜಲ್ ಹಾಕ್ತಾಯಿದ್ದೀನಿ ಅಷ್ಟೇ. ಇಷ್ಟೇ ಫ್ರೆಂಡ್ಸ್. ಇದಾದಮೇಲೆ ಕೊನೆಯಲ್ಲಿ ಸೆಟ್ಟಿಂಗ್ ಸ್ಪ್ರೇ ಹಾಕಿದ್ರೆ ನಿಮ್ಮ ಮೇಕಪ್ಪು 5-6 ಅವರ್ಸ್ ಆದರೂ ಕೂಡ ಏನೂ ಆಗದೆ ತುಂಬ ಚೆನ್ನಾಗಿರುತ್ತೆ. ಆ ಸೆಟ್ಟಿಂಗ್ ಸ್ಪ್ರೇ ಅಪ್ಲೈ ಮಾಡೋದು ಸ್ವಲ್ಪ ಕ್ಲಿಪ್ಪಿಂಗ್ ಮಿಕ್ಸ್ ಆಗಿದೆ ಅಷ್ಟೇ. ಸೊ ನೋಡಿ, ನಾನು ರೆಡಿ. ಹೇಗೆ ಕಾಣ್ತಾ ಇದ್ದೀನಿ ಅಂತ ತಿಳಿಸಿ. ಈ ರೀತಿ ಫೈನಲ್ ಲುಕ್ ಬಂದಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರ್ಯಾರು ಬಿಗಿನರ್ಸ್ ಇದ್ದೀರೋ ಅವ್ರಿಗೆಲ್ಲ ತುಂಬ ಹೆಲ್ಪ್ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.